ಬ್ರಹ್ಮಾವರ ತಾಲೂಕು ಆಡಳಿತ ಕಚೇರಿಯಲ್ಲಿ ಸಾರ್ವಜನಿಕರ ನಾನಾ ಕಡತಗಳ ಕೆಲಸಗಳು ತೀರಾ ವಿಳಂಬವಾಗುತ್ತಿರುವುದು ಮತ್ತು ಲಂಚ ಸ್ವೀಕಾರ ಮಾಡುತ್ತಿರುವ ಕುರಿತು ಸಾರ್ವಜನಿಕರಿಂದ ಬೆಂಗಳೂರು ಲೋಕಾಯುಕ್ತಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ನೊಂದಿಗೆ ಮಂಗಳೂರು ಲೋಕಾಯುಕ್ತ ಅಧಿಕಾರಿಗಳು ತಾಲೂಕು ಸೌಧದಲ್ಲಿ ನಾನಾ ಕಡತಗಳ ಪರಿಶೀಲನೆಯನ್ನು ನಡೆಸಿದರು. ಸೋಮವಾರ ಬೆಳಗ್ಗೆ ಮಂಗಳೂರು ಲೋಕಾಯುಕ್ತ ಎಸ್ಪಿ ದಿನೇಶ್ ಕುಮಾರ್ ಮಾರ್ಗದರ್ಶನದಲ್ಲಿ ಆಗಮಿಸಿದ ತಂಡ ಇಲ್ಲಿನ ನಾನಾ ವಿಭಾಗದಲ್ಲಿರುವ ಕಡತಗಳ ಕಂಪ್ಯೂಟರ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕುಳಿತು ರಾತ್ರಿ 11 ಗಂಟೆಯ ತನಕ ಪರಿಶೀಲನೆ ನಡೆಸಿ ತಪಾಸಣೆ ನಡೆಸಿ ಕಡತಗಳ ಕೆಲಸಗಳು ವಿಳಂಬವಾಗುತ್ತಿರುವ ಕುರಿತು ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಮಾಹಿತಿಯನ್ನು ಪಡೆದುಕೊಂಡರು. ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಆಗಮಿಸಿದ ತಂಡಕ್ಕೆ ಮಹಿಳೆಯೋರ್ವರು ಪಡಿತರ ಚೀಟಿ ರದ್ದುಗೊಂಡ ಕುರಿತು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಲ್ಲಿ ದೂರು ನೀಡಿದ್ರು. ಅವರು ಹೊಸ ಮನೆ ನಿರ್ಮಾಣ ಕಾಲದಲ್ಲಿ ಬ್ಯಾಂಕ್ನಲ್ಲಿ ಸಾಲ ಪಡೆಯಲು ಆದಾಯ ಹೆಚ್ಚಿಸಲು ಆದಾಯ ತೆರಿಗೆ ಪಾವತಿ ಮಾಡಿದ ಕಾರಣ ರದ್ದುಗೊಂಡುದಾಗಿ ಅಧಿಕಾರಿಗಳಿಗೆ ಮನದಟ್ಟುಗೊಂಡಿತ್ತು. ಉಡುಪಿ ಡಿವೈಎಸ್ಪಿ ಹಾಲಮೂರ್ತಿ ರಾವ್, ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್, ರಾಜೇಂದ್ರ ನಾಯಕ್, ಮಂಗಳೂರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಭಾರತಿ ಸೇರಿದಂತೆ ಇಲಾಖೆಯ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನಾನಾ ಕಾರಣಕ್ಕೆ ಲೋಕಾಯುಕ್ತಕ್ಕೆ ದೂರು ನೀಡುತ್ತಿರುವವರು ಹಾಜರಿದ್ದರು. ತಾಲೂಕು ತಹಶೀಲ್ದಾರರು ಇನ್ನಿತರ ಕೆಲವು ಅಧಿಕಾರಿಗಳು ಕಚೇರಿ ಕಾರ್ಯದ ನಿಮಿತ್ತ ನ್ಯಾಯಾಲಯಕ್ಕೆ ಹೋಗಿದ್ರು. ಇಂದು ಕಡತಗಳ ತಪಾಸಣೆ ಕೂಡ ಮುಗಿಯಲಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.